ಮೊದಲಿಗೆ ರಾಜ್ಯಾದ್ಯಂತ ಸಿಎಂ ಸಿದ್ದು ಸರ್ಕಾರದ ತೀರ್ಮಾನದ ಕಿಚ್ಚು ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರು ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರದ ಹಿಜಾಬ್ ಮಾಸ್ಟರ್ ಸ್ಟ್ರೋಕ್ ಇದೆಲ್ಲದಕ್ಕೂ ಕಾರಣ ಆಗ್ತಾ ಇರೋದು. ಬಿಜೆಪಿ ಸರ್ಕಾರದ ವಿವಾದಿತ ಆದೇಶ ಈಗ ಒಂದು ರೀತಿಯದು ಇತಿಹಾಸಕ್ಕೆ ಹೋಗ್ಬಿಟ್ಟಿದೆ. ಸರ್ಕಾರದ ಸಿಗ್ನಲ್ನಿಂದ ಸೈದ್ಧಾಂತಿಕ ಸಮರ ಶುರುವಾಗಿರೋದೀಗ ಮತ್ತೆ ಬಿಜೆಪಿ ಕರುನಾಡಿನಲ್ಲಿ ಮತ್ತೆ ಹಿಜಾಬ್ ರೋಷಾವೇಶ ಶುರುವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಗ್ರೀನ್ ಸಿಗ್ನಲ್ಗೆ ಸಮರ ಶುರುವಾಗಿದೆ. ಸಂಪ್ರದಾಯಕ್ಕೆ ಮನ್ನಣೆ ಕೊಟ್ಟಿರೋದು ಪಂಚರಾಜ್ಯಗಳ ಗ್ಯಾರಂಟಿ. ಜನಿವಾರ ಶಿವದಾರದ ಜೊತೆಗೆ ಸ್ಕಾರ್ಫ್ ಹಿಜಾಬ್ಗೂ ಕೂಡ ಅನುಮತಿಯನ್ನ ಕೊಡಲಾಗಿರೋದು. ಏನಂದ್ರೆ ಮೊದಲಿಗೆ ಬಿಜೆಪಿ ಸರ್ಕಾರ ಇದನ್ನ ಬ್ಯಾನ್ ಮಾಡಿತ್ತು. ಅದಾದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ಒಂದಷ್ಟು ಪ್ರಣಾಳಿಕೆಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಅದರಲ್ಲಿ ಇದು ಕೂಡ ಒಂದು ಹಿಜಾಬ್ ಬ್ಯಾನ್ ಅನ್ನ ತೆರವುಗೊಳಿಸೋದು, ಆ ಒಂದು ರೂಲ್ಸ್ ಇದೆಯಲ್ಲ ಅದನ್ನ ತೆರವುಗೊಳಿಸೋದು ಅಂತ. ಹಂಗೇನೆ ಈಗ ಬಿಜೆಪಿ ಮಾಡಿದೆ, ನುಡಿದಂತೆ ನಡೆದಿರೋದು ಅಂತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಶಿಕ್ಷಣಕ್ಕಾಗಿ ಹಠ ಹಿಡಿದಿದ್ದ ಸಮುದಾಯಕ್ಕೆ ಬ್ರಿಗ್ ರಿಲೀಫ್ ಇದು. ವಿವಾದಕ್ಕೆ ತೆರೆ ಬಿದ್ದಿದೆ. ಕೈಪಡೆ ಭರವಸೆಯನ್ನ ಈಡೇರಿಸ್ತು ಅನ್ನುವಂಥ ಮಾತು ಕೇಳಿ ಬರ್ತದೆ. ಮತ್ತೆ ಈಗ ವಿದ್ಯಾರ್ಥಿಯರು ಹಿಜಾಬ್ ಧರಿಸ್ಕೊಂಡು ಬರ್ಬೋದು ಸ್ಕೂಲ್ಗೆ. ಹಿಜಾಬ್ ಮುಖ್ಯ ಅಲ್ಲ, ಶಿಕ್ಷಣವೇ ಮುಖ್ಯ ಅಂತ ಸರ್ಕಾರ ಹೇಳ್ತಾ ಇದೆ. ವಸ್ತ್ರ ಸಂಹಿತೆ ಗೊಂದಲಕ್ಕೆ ಇತಿಶ್ರೀ ಹಾಡಿರೋದು ಕಾಂಗ್ರೆಸ್ ಪಾಳೆಯ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಹಿಜಾಬ್ ಅನ್ನ ಧರಿಸಿಕೊಂಡು ಬರೋದು ಬ್ಯಾನ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಉಡುಪಿಯ ಒಂದು ಕಾಲೇಜಿನಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಇದೇ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರೀತಿಯಾಗಿ ಗಲಾಟೆಗಳಾಯಿತು ಅನ್ನೋದನ್ನು ನೀವು ಗಮನಿಸಬಹುದು. ಅದಾದಮೇಲೆ ಅದು ಸುಪ್ರೀಂ ಕೋರ್ಟ್ಗೂ ಹೋಯಿತು. ಅದಾದಮೇಲೆ ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮದ ಬಗ್ಗೆ, ಜೊತೆಗೆ ಒಂದು ನಿರ್ಧಾರಕ್ಕೆ ಅಸ್ತು ಕೂಡ ಅಂತು. ಆಮೇಲೆ ಈಗಲೂ ಕೂಡ ಅದು ವಿಚಾರಣೆಯ ಹಂತದಲ್ಲೇ ಇದೆ. ಅದು ಆ ಕೇಸೇನು ಮುಗಿದಿಲ್ಲ ಇನ್ನು. ಹೀಗಿರೋ ಸಂದರ್ಭದಲ್ಲೇ ಕಾಂಗ್ರೆಸ್ ಈಗ ಹಿಜಾಬನ್ನ ಮತ್ತೆ ತಂದಿರೋದು ಅಂದ್ರೆ ವಿದ್ಯಾರ್ಥಿಗಳಿಗೆ. ಆಕ್ಚುಲ್ ಆಗಿ ಉದ್ದೇಶ ಏನು? ವಿದ್ಯಾರ್ಥಿಗಳ ನಡುವೆ ಜಾತಿ ಧರ್ಮ ಯಾವುದು ಬರಬಾರದು ಅಂತಾನೆ ಸ್ಕೂಲ್ದು ಯೂನಿಫಾರ್ಮ್ ಅಂತ ಒಂದು ಮಾಡಿದ್ದಾರೆ. ಅದು ಬಿಟ್ಟು ಇನ್ನಿತರದ್ದು ಯಾಕೆ ಅನ್ನುವಂಥ ವಾದದ ಹಿನ್ನೆಲೆಯಲ್ಲೇ ಹಿಜಾಬನ್ನ ಬ್ಯಾನ್ ಮಾಡಿದ್ದು. ಆದ್ರೆ ಈಗ ಸರ್ಕಾರ ಏನ್ ಹೇಳ್ತಾ ಇದೆ? ಹಿಜಾಬ್ ಧರಿಸ್ಕೊಂಡು ಬರೋದು ಅಥವಾ ಬೇಡ ಅನ್ನೋದು ಅದು ಮುಖ್ಯ ಅಲ್ಲ, ಶಿಕ್ಷಣವೇ ಮುಖ್ಯ ನಮಗೆ ಅಂತ ಸರ್ಕಾರ ಹೇಳಿ ಈಗ ಹಿಜಾಬ್ ಧರಿಸ್ಕೊಂಡು ಬರೋದಾಗಿರ್ಲಿ, ಜನಿವಾರ ಹಾಕೊಂಡು ಬರೋದಾಗ್ಲಿ, ಶಿವಲಿಂಗ ಹಾಕೊಂಡು ಬರೋದಾಗ್ಲಿ, ಇದನ್ನೆಲ್ಲವಕ್ಕೂ ಕೂಡ ರಿಲೀಫ್ ಕೊಟ್ಟಿರೋದು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗ ಕೇಸರಿ ಕೂಟ ಸಿಡಿದೇಳ್ತಾ ಇದೆ. ಏನಂತ? ಹಿಜಾಬ್ ನಿಷೇಧ ರದ್ದು ಬೆನ್ನಲ್ಲೇ ರಾಜ್ಯದಲ್ಲಿ ಕಿಚ್ಚು ಭುಗಿಲೇಳ್ತಾ ಇದೆ. ಹಿಜಾಬ್ ಸುತ್ತಲೆ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಧಿಕ್ಕಾರದ ಘೋಷಣೆ ಕೂಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ನಿನ್ನೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದಂತಹ ಮಧು ಬಂಗಾರಪ್ಪನವರು ಅಯೋಗ್ಯರು, ಯಾವುದೇ ರೀತಿಯ ಶಿಕ್ಷಣದ ಅನುಭವ ಇಲ್ಲದಂತಹ ವ್ಯಕ್ತಿ, ಕಾಂಗ್ರೆಸ್ ಸರ್ಕಾರನೇ 40 ವರ್ಷದ ಹಿಂದೆ ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು ಅನ್ನುವಂಥದ್ದು ಒಂದು ಅಧಿಸೂಚನೆ ಹೊರಡಿಸಿತ್ತು. ಇಲ್ಲಿ ತನಕ ನಡ್ಕೊಂಡು ಬಂದಿತ್ತು. ಸೊ ಹಿಜಾಬಿಗೆ ವಿರೋಧ ಇಲ್ಲ. ಹಿಜಾಬ್ ನೀವು ಶಾಲಾ ಕಾಲೇಜ್ ಆವರಣದ ಒಳಗಡೆ ಬಂದು ಕೂಡಲೇ ತೆಗಿಬೇಕು ಅಂತ ಹೇಳಿ ಕೋರ್ಟ್ ಹೇಳಿದೆ. ಮತ್ತು ಹಿಜಾಬ್ ಕುರಾನ್ನಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ, ಶರಿಯಾದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಸೊ ಇದು ಸೃಷ್ಟಿ ಮಾಡಿದ್ದಾರೆ. ಮುಸ್ಲಿಂ ಐಡೆಂಟಿಟಿಯನ್ನ ತೋರಿಸೋಗೋಸ್ಕರನೇ ಹಿಜಾಬ್ ಇದೆ. ಸೊ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಇರಬಾರದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬ್ರಾಹ್ಮಣ, ಮೇಲು ಕೀಳು ಈ ಭಾವನೆ ಇರಬಾರ್ದು ಅಂತ ಹೇಳಿ ಸಮಾನತೆ, ಸಮವಸ್ತ್ರ, ಯೂನಿಫಾರ್ಮ್. ಮಧು ಬಂಗಾರಪ್ಪನವರೇ, ಯೂನಿಫಾರ್ಮದ ಅರ್ಥ ಗೊತ್ತಿದೆ ನಿಮಗೆ? ಸಮವಸ್ತ್ರದ ಅರ್ಥ ಗೊತ್ತಿದೆ ನಿಮಗೆ? ಇವತ್ತು ಮುಸ್ಲಿಂ ಹುಡುಗಿಯರು, ಕಾಲೇಜ್ ವಿದ್ಯಾರ್ಥಿನಿಗಳು
ಹಿಜಾಬ್ ಹಾಕೋ ಬಂದ್ರೆ ಮುಸ್ಲಿಂ ಅಂತಾರೋ ಇಲ್ಲೋ, ಮುಸ್ಲಿಂ ಅಂತ ಗುರುತಿಸ್ತಾರೋ ಇಲ್ಲೋ, ಇಲ್ಲಿ ಭೇದ ನಿರ್ಮಾಣ ಮಾಡ್ತಾ ಇದ್ರಿ, ಗಲಭೆಗೆ ಕಾರಣ ಆಗ್ತಾ ಇದ್ರಿ, ಸಂಘರ್ಷಕ್ಕೆ ಇವತ್ತು ಅವಕಾಶ ಮಾಡಿಕೊಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾವು. ನಡುವೆ ಸಿಎಂ ಅವರು ಮೈಸೂರಿನೊಳಗೆ ಕೇಸರಿ ಹಾಕೊಂಡ್ ಬರಬಾರ್ದಂತೆ ಒಂದು ಇದನ್ನ ನೋಡ್ರಿ, ಸಿದ್ದರಾಮಯ್ಯನವರು ಮೊದಲಿಂದ ಹಿಂದೂ ವಿರೋಧಿ. ಅವ್ರಿಗೆ ಕೇಸರಿ ಅಂದ್ರೆ ಆಗೋದಿಲ್ಲ. ಅವರಿಗೆ ಹಣೆ ಕುಂಕುಮ ಹಚ್ಚಕ್ ಬಂದ್ರೆ ಕೈ ಜಾಡಿಸ್ತಾರೆ, ಕೇಸರಿ ಪೇಟ ಸುತ್ತಕ್ ಬಂದ್ರೆ ಜಾಡಿಸ್ತಾರೆ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಆರತಿ ಮಾಡಿದ್ರೆ ಇದು ಅಂದ್ರೆ ಇದು ಅವರು ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು, ಹಿಂದೂ ವಿರೋಧಿ ಅಂತನ್ನುವಂಥದ್ದು ಗೊತ್ತಿದೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ನೀವು ಹಿಜಾಬಿಗೆ ಅವಕಾಶ ಮಾಡಿಕೊಡೋದಾದ್ರೆ ಕೇಸರಿ ಶಾಲ್ ಇಡೀ ರಾಜ್ಯಾದ್ಯಂತ ನಮ್ಮ ವಿದ್ಯಾರ್ಥಿಗಳು, ಹಿಂದೂ ವಿದ್ಯಾರ್ಥಿಗಳು ಹಾಕೊಂಡ್ಬರ್ತಾರೆ. ಎಷ್ಟು ಜನರ ಮೇಲೆ ಕೇಸ್ ಹಾಕವ್ರಿದ್ರೆ ಹಾಕಿ, ಎಷ್ಟು ಜನರು ನೀವು ಜೈಲ್ ಹಾಕವ್ರ ಹಾಕಿ. ಮುಸ್ಲಿಂ ಐಡೆಂಟಿಟಿ ಬೇಕು ಅಂತನ್ನುವಂಥವ್ರು, ಹಾಗಾದ್ರೆ ಹಿಂದೂ ಐಡೆಂಟಿಟಿಗೆ ನೀವು ರೆಡಿಯಾಗಿ ಸಿದ್ಧವಾಗಿ ಅಂತ ಅನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೆ. ನೆಕ್ಸ್ಟ್ ಸ್ಟೆಪ್ ಏನ್ ನಿಮ್ಗೆ?